ಜೈ ಶ್ರೀರಾಮ್, ಜೈ ಗುರುದೇವ. ನನಗೆ ಗುರುಗಳು ಸ್ವಪ್ನದಲ್ಲಿ ಸೂಚನೆ ಕೊಟ್ಟಂಥ ಒಂದು ಸೇವೆ ಬಗ್ಗೆ ಹೇಳ್ತೀನಿ. ಅನುಕೂಲ ಆದವರು ಮಾಡ್ಕೊಳ್ಳಿ. ತುಂಬ ಜನಕ್ಕೆ ಇದು ತುಂಬ ವರ್ಷಗಳಿಂದ ನಾನು ಹೇಳಿಕೊಟ್ಟಂಥ ಒಂದು ಸೇವೆ. ಗುರುಗಳು ನನಗೆ ಸೂಚನೆ ಕೊಟ್ಟಂಥದ್ದು. ಏನೇ ಮನೆಯಲ್ಲಿ ಕೆಲಸಗಳು ನಡೀತಿಲ್ಲ, ಕಾರ್ಯಗಳು ನಡೀತಿಲ್ಲ, ಅಥವಾ ಏನೋ ಒಂದು ಕೆಲಸ ಸ್ಟ್ರಕ್ ಆಗಿಬಿಟ್ಟಿದೆ ಅಂದರೆ ಈ ಥರ ಒಂದು ಸಣ್ಣ ಒಂದು 50-60 ರೂಪಾಯಿಲೇ ನಿಮ್ಮ ಮನೇಲೇ ಪರಿಹಾರ ಮಾಡ್ಕೊಳ್ಳುವಂಥದ್ದು. ನೋಡಿ, ಗುರುಗಳು ಸಂಕಲ್ಪ ಸೇವೆ ಹೇಳಿಕೊಟ್ರು. ಎಷ್ಟೋ ಜನ ಮನೇಲಿ ಮಂತ್ರಾಲಯಕ್ಕೆ ಹೋಗೋಕ್ಕಾಗದೇ ಇರೋವಂಥವ್ರು ಮಾಡಿಕೊಂಡ್ರು. ಪರಿಮಳ ಗ್ರಂಥ ಸೇವೆ ಹೇಳಿಕೊಟ್ರು ನನ್ನ ಮುಖಾಂತರ. ಚೀಟಿ ಹಾಕಿ ಎಷ್ಟೋ ಗೊಂದಲಗಳನ್ನ ಪರಿಹರಿಸ ಮಾಡ್ಕೊಳ್ಳುವಂಥದ್ದು. ಈ ಥರ ಸಾತ್ವಿಕವಾದಂಥ ಸೇವೆಗಳು ಸ್ವತಃ ಗುರುಗಳೇ ನನಗೆ ಸೂಚನೆ ಕೊಟ್ಟಂಥದ್ದು. ತುಂಬ ಜನಕ್ಕೆ ಅನುಗ್ರಹ ಆದಂಥ ಸೇವೆನ ನಾನು ನಿಮಗೆ ಹೇಳ್ಕೊಡ್ತೀನಿ. ಅದನ್ನು ನೋಡ್ಕೊಳ್ಳಿ. ಈ ಲೈವ್ನ ಹಾಗೆ ಶೇರ್ ಮಾಡ್ತೀನಿ ಕೂಡ. ನಿಮಗೆ ತುಂಬ ಪ್ರಶ್ನೆ ಗೊಂದಲ ಮಾಡ್ಕೋಬೇಡಿ, ಸ್ಪಷ್ಟವಾಗಿ ಹೇಳ್ತೀನಿ. 3 ಗುರುವಾರ ಮಾಡ್ಕೊಳ್ಳಿ. ಗುರುವಾರ ಮಾಡೋ ದಿನ ನೀವು ಒಂದು 3 ದಿನ ಯಾರು ಈ ಸೇವೆ ಮಾಡ್ತೀರಾ, ಒಂದು 3 ದಿನ ಸಾತ್ವಿಕ ಊಟ ಮಾಡಿ, ಒಂದು ಸಾತ್ವಿಕವಾದಂಥ ಕೆಲವು ಪದ್ಧತಿಗಳನ್ನ ಪಾಲಿಸಿ. 1 ಎಲೆ 2 ಎಲೆ ಅಡಿಕೆ ತಗೊಳ್ಳಿ, 11 ರೂಪಾಯಿ ದುಡ್ಡು ತಗೊಳ್ಳಿ, 11 ರೂಪಾಯಿ ದುಡ್ಡು. ಇದನ್ನು ಗುರುಗಳ ಹತ್ರ ಬ್ರಾಹ್ಮಿ ಮುಹೂರ್ತದಲ್ಲಿ ಸಂಕಲ್ಪ ಮಾಡಿ ಇಟ್ಬಿಡಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಸಂಕಲ್ಪ ಮಾಡಿ ಇಟ್ಬಿಡಿ. ನಿಮ್ಮ ಕಷ್ಟಗಳನ್ನು ಏನಿದೆಯೋ ಅದನ್ನು ಗುರುಗಳ ಹತ್ರ ಹೇಳಿ ಅದನ್ನು ಇಟ್ಬಿಡಿ. ಬೆಳಗ್ಗೆನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸಂಕಲ್ಪ ಮಾಡಿ ಅದನ್ನು ಈ ರೀತಿ ಗುರುಗಳ ಹತ್ರ ಒಂದು ತಟ್ಟೆಯಲ್ಲಿ ಇಟ್ಬಿಡಿ. ಇಟ್ಬಿಟ್ಟು ಸಂಜೆ ಅದನ್ನು ತಗೊಂಡೋಗಿ 6 ಗಂಟೆ ಮೇಲೆ, ಸೂರ್ಯ ಮುಳುಗಿದ ಮೇಲೆ ತಗೊಂಡೋಗಿ ಮಣ್ಣ ಮಟ್ಟದಲ್ಲಿ ಓಡಿಸ್ಕೊಂಡು 11 ರೂಪಾಯಿ ದುಡ್ಡು, ಎಲೆ ಅಡಿಕೆ ಮತ್ತು 1 ಓಳು ಕಾಯಿನ ಅರ್ಚಕರ ಕೈ ಕೊಟ್ಟು, ಇನ್ನೊಂದು ಓಳು ಕಾಯಿ ಇರುತ್ತಲ್ಲ ಅದನ್ನು ತಂದು ಮನೇಲಿ ಸಿಹಿ ಮಾಡ್ಕೊತೀನಿ. 3 ಅಮಾವಾಸ್ಯೆ ಮಾಡಿ, ಇಲ್ಲ 3 ಪೌರ್ಣಿಮೆ ಮಾಡಿ, ಹಾಗೆ 3 ಗುರುವಾರ ಮಾಡಿ. ಈ ಗುರುವಾರದಿಂದ ಗುರುವಾರಕ್ಕೆ ಮಾಡುವಾಗ ಕೆಲವರು ಕೇಳ್ತೀರಾ ನಾನ್ ವೆಜ್ ತಿನ್ನೋರು ಅಂತ. ಅದು ನಿಮ್ಮ ಆಹಾರ ಪದ್ಧತಿ. ನೀವು ಯಾವತ್ತು ಸೇವೆ ಸಂಕಲ್ಪ ಮಾಡ್ತೀರಾ ಅವತ್ತು ಮಾತ್ರ ಸ್ವಲ್ಪ ಸಾತ್ವಿಕವಾದ ಊಟ ಉಪಚಾರಗಳನ್ನ ಮಾಡ್ಕೊಳ್ಳಿ. ಗುರುಗಳು ಅನುಗ್ರಹ ಮಾಡ್ತಾರೆ. ಎಲ್ಲೋ ಹೋಗಿ ತುಂಬ ದುಡ್ಡು ಖರ್ಚು ಮಾಡಿ ಅಲ್ಲಿ ಇಲ್ಲಿ ದೇವ್ರನ್ನ ಹುಡುಕ್ಬೇಡಿ. ನಿಮ್ಮ ಆತ್ಮದಲ್ಲೇ ಇರೋ ಭಗವಂತನ ಈ ರೀತಿ ಸೇವೆ ಮುಖಾಂತರ, ಅಚ್ಚುಕಟ್ಟಾದ ಗುರುಗಳ ಸೇವೆ ಮುಖಾಂತರ ನೀವು ಪಡ್ಕೋಬೋದು. ಇವರು ಗುರುಗಳು ಮಹಾಮಹಿಮರು. ನಿಮಗೆ ಮಾರ್ಗದರ್ಶನ ಮಾಡೋಕ್ಕೆ ಇರ್ಬೋದು. ನಿಮ್ದು ಯಾವುದಾದ್ರೂ ದೈವ ಕಾರ್ಯಗಳು ನಿಂತೋಗಿದ್ರೆ, ಅಥವಾ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಆರ್ಥಿಕ ಪರಿಸ್ಥಿತಿ ಕುಗ್ಗೋಗಿದ್ರೆ, ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮುಂದೆ ದಾರಿ ಬಿಟ್ಕೊಡ್ತಾರೆ ಗುರುಗಳು. ಏನು ತಪ್ಪಾಗಿದೆ ಅದನ್ನು ಪರಿಹರಿಸಿ ನಿಮಗೆ ಅನುಗ್ರಹ ಮಾಡ್ತಾರೆ. ಈ ಥರ ಕಾಯಿ ಸಂಕಲ್ಪ ಸೇವೆದು ಗುರುಗಳು ಸ್ವತಃ ಸ್ವಪ್ನದಲ್ಲಿ ಬಂದು ನನಗೆ ಸೂಚನೆ ಕೊಟ್ಟು ನನ್ನ ಎಷ್ಟೋ ಕಷ್ಟಗಳಿಗೆ ಪರಿಹಾರ ಸಿಕ್ಕಿ, ನಾನು ನನ್ನ ರಾಯರ ಕೈತುತ್ತು ಗ್ರೂಪಲ್ಲಿ ಹೇಳಿ ಅವ್ರಿಗೂ ಸಹ ಅನುಗ್ರಹ ಆದಮೇಲೆ ನಾನು ಈ ಕಾಯಿ ಸಂಕಲ್ಪದ್ದು ಹೇಳ್ತಾ ಇದ್ದೀನಿ. ಹಾಗಾಗಿ ಇದನ್ನು ಪರಿಹಾರ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಳ್ಳಿ. 3 ಗುರುವಾರ, 3 ಅಮಾವಾಸ್ಯೆ, 3 ಪೌರ್ಣಿಮೆ ಗುರುಗಳ ಹತ್ರ ಕಾಯಿ ಸಂಕಲ್ಪ ಮಾಡಿ, ಖಂಡಿತ ಅನುಗ್ರಹ ಆಗುತ್ತೆ. ಜೈ ಶ್ರೀರಾಮ್, ಜೈ ಗುರುದೇವ.